ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ತಲೆಗೆ ಹಚ್ಕೊಂಡು ಮನಸ್ಸು ಕೆಡಿಸ್ಕೊತಾ ಇರ್ತೇವೆ. ಅದಕ್ಕೆ 3 ವಿಷಯಗಳ ಅವಶ್ಯಕತೆ ಇದೆ. ಏನು? ಒಂದು ಸ್ವಲ್ಪ ಜ್ಞಾನ. ನಾನು ಯಾರು? ಈ ಜೀವನ ಏನು? ಎಷ್ಟು ದಿನ ನಾನು ಇನ್ನಿಲ್ಲಿರ್ತೀನಿ ಈ ಪ್ರಪಂಚದಲ್ಲಿ? ನಾನು ನೋಡ್ತಿದ್ದಾಗೆ ಎಷ್ಟೋ ಜನ ಹೋಗ್ಬಿಟ್ರು, ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿದ್ದಾರೆ. ಯಾವುದೂ ಶಾಶ್ವತ ಇಲ್ಲ, ನಾವು ಒಂದಿನ ಹೋಗ್ತೀವಿ ಅಂತಕ್ಕಂಥ ಒಂದು ವಿಶಾಲವಾದ ದೃಷ್ಟಿಕೋನ ಜೀವನದ ಬಗ್ಗೆ ಹರಿಸಿದಾಗ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಎರಡನೇದೇನಂತಂದರೆ, ಎಲ್ಲ ಪರಿವರ್ತನೆ ಆಗ್ತಾ ಇದೆ, ಇವತ್ತು ತೊಂದರೆ ಆಗಿರೋದು ನಾಳೆ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಭರವಸೆ. ಹೆಂಗೆ ಭರವಸೆ ಬರಬೇಕು? ನೀವೇ ಹಿಂತಿರುಗಿ ನೋಡಿ, ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಎಷ್ಟೆಷ್ಟೋ ಸಮಸ್ಯೆಗಳು ಬರ್ತಾ ಇತ್ತಾನೆಪ್ಪ. ಬಂದ ಸಮಸ್ಯೆ ಯಾವುದಾದ್ರೂ ನಿಂತಿದೆಯಾ? ಇಲ್ಲ, ಹೋಗಿದೆ. ಕೆಲವು ಹೆಚ್ಚು ಕಾಲ ನಿಂತಿದೆ, ಕೆಲವೆಲ್ಲ ಬೇಗ ಮುಗಿದೋಗ್ತಾ ಇದೆ. ಆದ್ದರಿಂದ ಅದನ್ನು ಎಲ್ಲ ಹೋಗತ್ತೆ ಅಂತಕ್ಕಂಥ ವಿಶ್ವಾಸ. ಮೂರನೇದು, ನಮ್ಮ ಪ್ರಯತ್ನದಿಂದ ಯಾವುದು ನಾವು ಸರಿ ಮಾಡೋಕ್ಕಾಗಲಿಲ್ವೋ ಅದನ್ನು ಪರಮಾತ್ಮನಿಗೆ ಬಿಡೋದು ಅನ್ನೋದು. ನಾವು ಎಷ್ಟೋ ಪ್ರಯತ್ನ ಪಟ್ವಪ್ಪ, ನಮ್ಮ ಕೈಯಿಂದ ಆಗಿಲ್ಲ, ಅದನ್ನು ಭಗವಂತನ ಒಪ್ಪಿಸೋಣ. ಭಗವಂತನ ಒಪ್ಪಿಸಿದ್ರೆ ನೋಡಿ ಆಗತ್ತಾ ಇಲ್ವಾ ಅನ್ನೋದನ್ನು ಖಂಡಿತ ಆಗತ್ತೆ. ನಾನು ಅದನ್ನು ನಿಮಗೆ ಭರವಸೆ ಕೊಡಬಾರ್ದು. ಏನು? ಭಗವಂತನಿಗೆ ಭಾರನ ಒಪ್ಪಿಸ್ಬೇಡಿ, ಮತ್ತು ವಿಶ್ವಾಸ ಇಟ್ಕೊಳ್ಳಿ. ಒಂದು ಮಗುಗೆ ಏನಾದರೂ ಕಷ್ಟ ಆಯಿತು ಅಂದರೆ ತಂದೆ ತಾಯಿಗಳು ಎಷ್ಟು ಅಕ್ಕರೆಯಿಂದ ಆ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಅದಕ್ಕಿಂತ ಏನೋ ಕಠೋರ ಹೃದಯದವನ ಪರಮಾತ್ಮ ಅಲ್ಲವೇ ಅಲ್ಲ. ಅಷ್ಟೇ ಪರಮಾತ್ಮನಿಗೂ ಪ್ರೀತಿ ಇದೆ. ಎಷ್ಟು ನಿಮಗೆ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಅದಕ್ಕಿಂತ ಹೆಚ್ಚಿದೆ ಅನ್ನೋದ್ರದ್ದು ಒಂದು ಭರವಸೆ ಬೇಕು. ಇಷ್ಟಿದ್ದು ಬಿಟ್ಟರೆ ನಿಮ್ಮ ಮುಖದಿಂದ ನಗುವನ್ನು, ಆ ಮುಗುಳ್ನೆಗೇನು ಯಾರಿಂದನೂ ಕಿತ್ತಾಕಕ್ಕೆ ಸಾಧ್ಯವೇ ಆಗೋದಿಲ್ಲ.